ಫಿಲ್ಮ್ ಚೇಂಬರ್ನ ನೂತನ ಅಧ್ಯಕ್ಷಿಯಾಗಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. 170 ಮತಗಳ ಅಂತರದಿಂದ ನಟಿ ಜಯಮಾಲಾ ಗೆಲುವನ್ನು ದಾಖಲಿಸಿದ್ದಾರೆ. ಚಲಾವಣೆಯಾಗಿದ್ದಂತಹ 843 ಮತಗಳ ಪೈಕಿ ಜಯಮಾಲಾಗೆ 512 ಮತಗಳು ಬಿದ್ದಿದೆ. ಇನ್ನು ಭಾಮಾ ಹರೀಶ್ ವಿರುದ್ಧ ಗೆಲುವು ಸಾಧಿಸಿರುವಂತಹ ಜಯಮಾಲಾ ಫಿಲ್ಮ್ ಚೇಂಬರ್ನ ನೂತನ ಅಧ್ಯಕ್ಷಿಯಾಗಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. 170 ಮತಗಳ ಅಂತರದಿಂದ ನಟಿ ಜಯಮಾಲಾ ಗೆಲುವನ್ನು ದಾಖಲಿಸಿದ್ದಾರೆ. ಚುನಾವಣೆಯಾಗಿದ್ದಂತಹ 843 ಮತಗಳು ಚಲಾವಣೆಯಾಗಿತ್ತು. ಈ ಪೈಕಿ ಜಯಮಾಲಾಗೆ 512 ಮತಗಳು ಬಿದ್ದಿದೆ. ಭಾಮಾ ಹರೀಶ್ ವಿರುದ್ಧ ಗೆಲುವನ್ನು ದಾಖಲಿಸಿದ್ದಾರೆ ಜಯಮಾಲಾ. ಫಿಲ್ಮ್ ಚೇಂಬರ್ನ ನೂತನ ಅಧ್ಯಕ್ಷಿಯಾಗಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. 170 ಮತಗಳ ಅಂತರದಿಂದ ನಟಿ ಜಯಮಾಲಾ ಗೆಲುವನ್ನು ದಾಖಲಿಸಿದ್ದಾರೆ. ಚಲಾವಣೆಯಾಗಿದ್ದಂತಹ 843 ಮತಗಳ ಪೈಕಿ ಜಯಮಾಲಾಗೆ 512 ಮತಗಳು ಬಿದ್ದಿದೆ. ಇನ್ನು ಭಾಮಾ ಹರೀಶ್ ವಿರುದ್ಧ ಗೆಲುವು ಸಾಧಿಸಿರುವಂತಹ ಜಯಮಾಲಾ ಫಿಲ್ಮ್ ಚೇಂಬರ್ನ ನೂತನ ಅಧ್ಯಕ್ಷಿಯಾಗಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. 170 ಮತಗಳ ಅಂತರದಿಂದ ನಟಿ ಜಯಮಾಲಾ ಗೆಲುವನ್ನು ದಾಖಲಿಸಿದ್ದಾರೆ. ಚುನಾವಣೆಯಾಗಿದ್ದಂತಹ 843 ಮತಗಳು ಚಲಾವಣೆಯಾಗಿತ್ತು. ಈ ಪೈಕಿ ಜಯಮಾಲಾಗೆ 512 ಮತಗಳು ಬಿದ್ದಿದೆ. ಭಾಮಾ ಹರೀಶ್ ವಿರುದ್ಧ ಗೆಲುವನ್ನು ದಾಖಲಿಸಿದ್ದಾರೆ ಜಯಮಾಲಾ.